ಬನಶಂಕರಿ ಬಟ್ಟಿ ಅಣ್ಣ ಮನೆ ಅದಿದು, ರಮೇಶ್ ಬಟ್ಟಿ ಅಣ್ಣ ಅಂತ ಅವ್ರ ಮನೆ ಅಕ್ಕಿ ಇದು. ಒಂದು 6.5 ಆಡಿದೆ ಸರ್ ಇದು. ಇನ್ನೊಂದು ಸಬ್ಜಾ ಒಂದು ಗಂಡು ಒಂದು ಹಾಕಿರ್ತೀನಿ ಸರ್. ದಸ್ತಪಟ್ಟ ಇದು ಬಿಟ್ಟಿರೋ ಪಟ್ಟ ಸರ್. ಇದು ಒಂದು 3 ಚಿಲ್ಲರೆ ಅಂತ ಆಡಿರೋ ಪಟ್ಟ ಇದು ಸರ್. ಈಗ ನೋಡಿದ್ರೆ ಒಂದು ಚೀನಿ ಒಂದು ಹಾಕಿರ್ತೀನಿ ಸರ್. ಇದು ಜಾಕ್ ಚೀನಿ ಇದಿರೋ ತುಂಬ ಒಳ್ಳೆ ಹೆಣ್ಣು ಸರ್. ದೊಡ್ಡ ಹೆಣ್ಣಿದು, ಒಂದು 3 ವರ್ಷದ ಹೆಣ್ಣಿದು ಸರ್. ನೋಡ್ರೆ ಈಗ ಮಕ್ಷಿ ಒಂದು ಹೆಣ್ಣು ಹಾಕಿರ್ತೀನಿ ಸರ್. ಹಳೆ ಲೈನೇಜ್ ಅಂತ ಹೆಣ್ಣು ಸರ್. ಇದು ಬ್ಯಾಕ್ ಗ್ರೌಂಡ್ ಬಂದು ಮಕ್ಷಿ ತ್ರಾವಲಲ್ಲಿ ಇರುತ್ತೆ. ತುಂಬ ಟಾಪ್ ಕ್ಲಾಸ್ ಅಂತ ಹೆಣ್ಣು ಬನಶಂಕರಿ ಇದು. ಆ ಕ್ವಾಲಿಟಿ ನೋಡಿದ್ರೇ ಗೊತ್ತಾಗುತ್ತೆ. ಬಿಳೆದುಮದಲ್ಲಿ ಆ ಶೇಪು, ಬಟ್ ಆ ಬೀಕು ನೋಡಿದ್ರೇ ಗೊತ್ತಾಗುತ್ತೆ. ತುಂಬ ಹಳೆ ಲೈನ್ ಕಾಲ್ ಬಿಟ್ಟಿರೋ ಗಂಡು ಸರ್. ಇದು ಒಂದು 8 ಚಿಲ್ಲರೆ ಆಡಿರೋ ಅಂತ ಗಂಡಿದು. ಒಂದು 2 ಟೈಮ್ ಕತ್ಲಾಗಿರುತ್ತೆ ಸರ್. ನೋಡ್ರಿ ಈಗ ಒಂದು ಜೊತೆ ಒಂದು ಹಾಕಿರ್ತೀನಿ ಸರ್. ಒಂದು 6 ರಿಂದ 7 ಗಂಟೆ ಇದೆ ಸರ್ ಪಟ್ಟ ಇದರಲ್ಲಿ. ನಮ್ಮ ಬನಶಂಕರಿ ಬಟ್ಟಿ ಅಣ್ಣ ಅವ್ರು ಕೊಟ್ಟಿರೋ ಜೊತೆ ಇದು ಸರ್. ನೋಡಿ ಇವತ್ತು ನಮ್ಮ ಗ್ರೂಪ್ಗೆ ಸ್ಪೆಷಲ್ ಅಕ್ಕಿ ಸರ್. ಇದು ಸೌಂದರ್ಯ ಲೈನಲ್ಲಿ ಅಕ್ಕಿ ಸರ್. ಇದು ತುಂಬ ಟಾಪ್ ಕ್ಲಾಸ್ ಅಂತ ದುಬಾಸ್ ಗಂಡು, ಒಳ್ಳೆ ಲೈನೇಜ್ ಅಂತದ್ದು. ಕನ್ ಕ್ವಾಲಿಟಿ ಅಂತ ತುಂಬ ಸೂಪರ್ ಆಗಿರುತ್ತೆ ಸರ್. ಸರ್ ನಮಸ್ಕಾರ. ಸುಮಾರು ಜನ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಅಕ್ಕಿ ಕೇಳಿದ್ರಿ. ಇವತ್ತು ಕಡಿಮೆ ಬಜೆಟಲ್ಲಿ ಸುಮಾರು ಅಕ್ಕಿಗಳಿರುತ್ತೆ. ಬನ್ನಿ ಸರ್ ನೋಡೋಣ. ಫಸ್ಟ್ ಇವಾಗ ಒಂದು ಸಬ್ಜಾ ಗಂಡೊಂದು ನೋಡೋಣ. ಕತ್ಕಾಲೆ ಬಂದು ರೆಡಿ ಆಗಿರೋ ಅಕ್ಕಿ ಸರ್. ಇದು ತುಂಬ ಒಳ್ಳೆ ಕ್ವಾಲಿಟಿ ಗಂಡಿದ್ದು. ಹೆವಿ ಟೆಂಪರ್ ಜಾಸ್ತಿ, ಬಾಜಿ ಜಾಸ್ತಿ ಇದರಲ್ಲಿ. ಇರೋ ನಿಮಿಷ ಬನ್ನಿ ಸರ್ ನೋಡೋಣ. ಗಾರಿಗಳು ನೋಡ್ಬೋದು. ತುಂಬ ಟಾಪ್ ಕ್ಲಾಸ್ ಅಂತ ಗಂಡು ಸರ್. ಇದು ಬಿಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಲೈನೇಜ್ ಗಂಡು. ಬಾಲ ಕಂಡೀಷನ್ ನೋಡ್ಬೋದು ನೀವು. ಸ್ವಲ್ಪ ಅಗಲ ಇರುತ್ತೆ. ಕಣ್ ಕ್ವಾಲಿಟಿ ಅಂತ ಶುಭ ತುಂಬ ಚೆನ್ನಾಗಿರುತ್ತೆ. ಅಷ್ಟು ಶುದ್ಧ ಇರುತ್ತೆ ಕಣ್ಣು. ಬರೀ 1000 ರೂಪಾಯಿ ಆಗುತ್ತೆ ಸರ್. ಬರೀ 1000 ರೂಪಾಯಿ ಆಗುತ್ತೆ. ಬಟ್ ಸಿಂಗಲ್ ಅಕ್ಕಿ ಇಲ್ಲ, 2 ಅಕ್ಕಿ ತೊಗೊಂಡ್ರೆ 1000 ರೂಪಾಯಿ ಇರುತ್ತೆ ಸರ್. ನೋಡಿ ಇವಾಗ ಒಂದು ಮಕ್ಷಿ ಒಂದು ಗಂಡು ಹಾಕಿರ್ತೀನಿ ಸರ್. ಶಾರ್ಟ್ ಬೀಕು, ಗುಂಡು ತಲೆ, ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ಅಂತ ಅಷ್ಟು ನೀಟಾಗಿರುತ್ತೆ. ಬನ್ನಿ ಸರ್ ನೋಡೋಣ. ಗರಿಗಳು ನೋಡ್ಬೋದು. ಲಾಲ್ ಕಟ್ಟು, ಸೂಪರ್ ಲಾಲ್ ಕಟ್ಟು ಇರುತ್ತೆ. ಹಗ್ಲ ಇರುತ್ತೆ ಗರಿಗಳು. ಬಾಲ ಕಂಡೀಷನ್ ನೋಡ್ಬೋದು. ಮೀಡಿಯಮ್ ಇರುತ್ತೆ. ಕ್ವಾಲಿಟಿ ಅಂತ ಸೂಪರ್ ಕ್ವಾಲಿಟಿ ಇರುತ್ತೆ ಸರ್. ಇದು ಮೇನ್ ವಿಷಯ ಏನಿರುತ್ತೆ ಅಂದರೆ ಬೀಕು ಬೆಳೀತಾ ಇರುತ್ತೆ. ಸ್ವಲ್ಪ ಕಟ್ ಮಾಡ್ಕೋಬೇಕಾಗತ್ತೆ ಸರ್. ತುಂಬ ಒಳ್ಳೆ ಗಂಡು ಆದರೆ ಮಕ್ಷಿ ಗಂಡು ಸರ್. ಬೆಲೆ ಬೇರೆ 1.5 ಆಗುತ್ತೆ ಸರ್. ಇದು 1.5 ಆಗುತ್ತೆ ಸರ್. ಸರ್ ನೋಡಿದ್ರೆ ಇವಾಗ ಪಿಲಂಕ ಒಂದು ರೇಗ್ದಾರ ಒಂದು ಗಂಡು ಹಾಕಿರ್ತೀನಿ ಸರ್. ಈಗ 2 ದಿವಸ ಗಂಡು ಸರ್. ಇದು ಬಿಟ್ಟಿರೋದು ಒಂದು 5 ಚಿಲ್ಲರೆ ಬಿಟ್ಟಿರೋ ಅಂತ ಗಂಡಿದು. ಬೇಕು ಅನ್ನೋರು ಬಿಟ್ಕೋಬೋದು, ಇಲ್ಲ ಬೇಡ ಅಂದರೆ ಲೈನೇಜ್ಗೆ ಇಟ್ಕೊಬೋದು ಸರ್. ತುಂಬ ಒಳ್ಳೆ ಗಂಡು. ಬನ್ನಿ ನೋಡೋಣ. ಬನ್ನಿ ಸರ್ ನೋಡೋಣ. ಗರಿಗಳು ನೋಡ್ಬೋದು. ಸೂಪರ್ ಲಾಲ್ ಕಟ್ಟಿರುತ್ತೆ. ಸಣ್ಣ ಗರಿಗಳಿರುತ್ತೆ ಸರ್. ಇದು ಲಾಸ್ಟ್ ಗರಿ ಅಂತೂ ತುಂಬ ಸಣ್ಣ ಇರುತ್ತೆ. ಬಾಲನೂ ಅಷ್ಟೇ ಕಂಡೀಷನ್ನು ನೋಡ್ಬೋದು. ಸಿಂಗಲ್ ಟೈಮ್ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಕ್ವಾಲಿಟಿ ನೋಡ್ಬೋದು. 6 ಇಂಚ್ ಇಶ್ಯೂ ಅಂತೂ ತುಂಬ ಎತ್ತು ಕಾಣ್ತಾ ಇರುತ್ತೆ. ಶಾರ್ಟ್ ಬೀಕು, ಗುಂಡು ತಲೆ, 2ಕ್ಕೂ ರೆಡಿ ಇರುತ್ತೆ ಸರ್ ಅಕ್ಕಿ. ಇದು ಬ್ರೀಡಿಂಗು ರೆಡಿ ಇರುತ್ತೆ. ಇಲ್ಲ ಬೇಡ ಅಂದರೆ ಬಿಟ್ಕೋಬೋದು. ಬರೋ ವರ್ಷ ಆರಾಮಾಗಿ ಗೇಟೆಲ್ಲ ಎತ್ಕೊಂಡು 5 ಚಿಲ್ಲರೆ ಆಡಿದೆ ಸರ್. ಇದು ಸರ್ ಬೆಲೆ 3 ಆಗುತ್ತೆ ಸರ್. ಇದು ಸರ್ ನೋಡಿ ಇದು ನಮ್ಮ ಬನಶಂಕರಿ ಬಟ್ಟಿ ಅಣ್ಣ ಮನೆ ಅದಿದು, ರಮೇಶ್ ಬಟ್ಟಿ ಅಣ್ಣ ಅಂತ ಅವ್ರ ಮನೆ ಅಕ್ಕಿ. ಇದು ಒಂದು 6.5 ಆಡಿದೆ ಸರ್. ಇದು ಬ್ರೀಡಿಂಗ್ ಅಂತೇಳಿ ಇಕ್ಕೋಬೋದು, ಇಲ್ಲ ಬೇಡ ಅಂದರೆ ಬಿಡ್ಬೋದು. ಒಂದು 3 ವರ್ಷದ ಗಂಡಿದ್ದು. ಒಂದು 3 ವರ್ಷದ ಗಂಡಿದು. ಬನ್ನಿ ಸರ್ ನೋಡೋಣ. ಬಾಲ ಸ್ವಲ್ಪ ಅಗಲ ಇರುತ್ತೆ. ಬಾಜಿ ಓವರ್ ಬಾಜಿ ಸರ್. ಇದರಲ್ಲಿ ಒಂದು 3 ವರ್ಷದ ಗಂಡು. ಬ್ರೀಡಿಂಗ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸರ್. ಇದು ಕ್ವಾಲಿಟಿ ಅಂತೂ ತುಂಬ ಸೂಪರ್ ಆಗಿರುತ್ತೆ. ಓಕೆ ಸರ್. ಏನು ಬೆಲೆ? ಒಂದು 3 ಆಗುತ್ತೆ ಸರ್. ಇದು ದೊಡ್ಡ ಗಂಡು, 3 ವರ್ಷದ ಗಂಡು. ಒಂದು 3 ಆಗುತ್ತೆ ಸರ್. ಸರ್ ನೋಡಿ ಈಗ ಪಿಲಾಂಕ ಇನ್ನೊಂದು ಗಂಡು ಅಂತ ಹಾಕಿರ್ತೀನಿ ರೆಗ್ಯುಲರಲ್ಲಿ. ಈಗ ಹಾಕಿದೆ ಅದ್ರ ತಂದೆ ಸರ್. ಇದು ತುಂಬ ಒಳ್ಳೆ ಗಂಡು. ಕ್ವಾಲಿಟಿ ಅಂತೂ ಸೂಪರ್ ಆಗಿರುತ್ತೆ. ಬನ್ನಿ ಸರ್ ನೋಡೋಣ. ಲಾಲ್ ಕಟ್ ಲೈಟ್ ಇರುತ್ತೆ ಸರ್. ಇದರಲ್ಲಿ ಸಿಂಗಲ್ ಟೈಲ್ ಇರುತ್ತೆ. ಸೇಮ್ ಮಗನಿಗೂ ಸೇಮ್ ಇರುತ್ತೆ. ಪುತ್ಲಿ ಅಂತೂ ತುಂಬ ಚಿಕ್ಕದಿರುತ್ತೆ ಸರ್. ಇದು ಕಪ್ಪು ಪುತ್ಲಿ ಅಂತೂ ತುಂಬ ಸಣ್ಣಗಿರುತ್ತೆ. ಬಟ್ ಅಕ್ಕಿ ಒಳ್ಳೆ ಪಲ್ಲಾಗಿಲ್ಲ ಎಲ್ಲ ತುಂಬ ಚೆನ್ನಾಗಿ ಹೋಗ್ತಾ ಇರುತ್ತೆ. ಬಾಜಿ ಸೂಪರ್ ಬಾಜಿ ಇರುತ್ತೆ ಸರ್ ಇದರಲ್ಲಿ.
ಸರ್ ಏನು ಬೆಲೆ? ಒಂದು 4 ಆಗುತ್ತೆ ಸರ್. ಇದು ದೊಡ್ಡ ಗಂಡು, ಇದು ಬ್ರೀಡಿಂಗ್ ತುಂಬ ಚೆನ್ನಾಗಿರುತ್ತೆ. ಒಂದು 4 ಆಗುತ್ತೆ ಸರ್. ಬುಟ್ಟೇನು ದಬ್ಬು ಬುಡ ಇರುತ್ತೆ. ಓಕೆ ಅಗಲ ಟೆಸ್ಟ್ ಅಗಲ ಸೂಪರಾಗಿರುತ್ತೆ. ಓಕೆ ಬರಲಿ ಸರ್. ನೋಡಿದ್ರೆ ಈಗ ಧೂಮ ಗಂಡು ಒಂದು ಹಾಕಿರ್ತೀನಿ ಸರ್, ಸಿಂಗಲ್ ಟೈಲಲ್ಲಿ. ತುಂಬ ಒಳ್ಳೆ ಗಂಡು ಇದು. ಇದು 4 ಚಿಲ್ಲರೆ ಆಡಿರೋಂಥದ್ದು, ಹೊಡೆದಿಟ್ಟಿರೋದು ಸರ್. ಇದು ಲಾಲ್ ಕಟ್ಟು ನೋಡ್ಬೋದು, ತುಂಬ ಒಳ್ಳೆ ಲಾಲ್ ಕಟ್ ಇರುತ್ತೆ. ಸ್ವಲ್ಪ ಅಗಲ ಇರುತ್ತೆ, ಬ್ರೀಡಿಂಗ್ ಲಕ್ಕಿ ಇದು. ಬಾಲ ಕಂಡೀಷನ್ ನೋಡ್ಬೋದು, ಸ್ವಲ್ಪ ಅಗಲ ಇರುತ್ತೆ. ಕ್ವಾಲಿಟಿ ನೋಡ್ಬೋದು. ಸೇನ್ ಮೈ ಮೇಲೆ ಏನು ಕಾಣ್ತಾ ಇರುತ್ತೋ ಅದೇ ಕ್ವಾಲಿಟಿಯಲ್ಲಿ ಕಾಣ್ತಾ ಇರುತ್ತೆ. ಓಕೆ ಸರ್ ಏನು ಬೆಲೆ? ಬರೀ ಒಂದು 1000 ರೂಪಾಯಿ ಆಗುತ್ತೆ ಸರ್. ಇದು 1000 ರೂಪಾಯಿ. 1000 ರೂಪಾಯಿ ಆಗುತ್ತೆ ಸರ್. ಓಕೆ ಸರ್ ನೋಡಿದ್ರೆ ಇವಾಗ ಇನ್ನೊಂದು ಪಟ ಹಾಕಿರ್ತೀನಿ ಸರ್. ಇದು 6 ರಿಂದ 7 ಕಳಿ ಪಟ ಸರ್. ಇದು ರೆಗ್ಯುಲರಲ್ಲಿ ಬಂದಿರೋವಂಥದ್ದು. ಬನ್ನಿ ಸರ್ ನೋಡೋಣ. ಇದು ಅಕ್ಕಿ ಆಡಿದ್ದಾರೆ ಸರ್. ಇದನ್ನು ಒಂದು 5 ಚಿಲ್ಲರೆ ಆಡಿರೋವಂಥದ್ದು ನೋಡ್ಬೋದು, ಕಾಣ್ತಾ ಇರುತ್ತೆ. 7 ಕಳಿ ಪಟ ಇದು. ಇರಮ್ಮ ಬಾಲ ಕಂಡೀಷನ್ ನೋಡ್ಬೋದು. ಸಣ್ಣ ಪುತ್ಲಿ ಇರುತ್ತೆ ಸರ್. ಇದು ಸೇಮ್ ತಂದೆಗೆ ಏನಿರುತ್ತೆ ಸಣ್ಣ ಪುತ್ಲಿ ಸೇಮ್ ಇರುತ್ತೆ. ಓಕೆ ಏನು ಪಟ ಇದು? ಒಂದು 2 ಆಗುತ್ತೆ ಸರ್. ಇದು 2000 ಆಗುತ್ತೆ. ಬ್ರೀಡಿಂಗ್ ಎತ್ತಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ ಸಬ್ಜಾ ಒಂದು ದಸ್ತಾ ಒಂದು ಪಟ ಹಾಕಿರ್ತೀನಿ ಸರ್. ಇದು ಒಂದು 3 ಚಿಲ್ಲರೆ ಆಡಿರೋ ಅಂಥದ್ದು. ಬನ್ನಿ ಸರ್ ನೋಡೋಣ. ಗರಿಗಳು ನೋಡ್ಬೋದು, ಲಾಲ್ ಕಟ್ ಇರುತ್ತೆ. ಕ್ವಾಲಿಟಿ ನೋಡ್ಬೋದು, ಸೂಪರಾಗಿರುತ್ತೆ ಸರ್. ಕ್ವಾಲಿಟಿ ಓಕೆ ನಾನು ಅಂದಾಜು ಪ್ರಕಾರ ಬಿಟ್ಕೋಬೋದು ಸರ್. ಪಟ್ಟ ಇದು ಆರಾಮಾಗಿ ಬಿಟ್ಕೋಬೋದು. ಲೈನೇಜ್ ಅಂತ ಒಂದು 1000 ರೂಪಾಯಿ ಆಗುತ್ತೆ ಸರ್. ಇದು ಬಿಟ್ಕೊಳಕಂತೂ ತುಂಬ ಚೆನ್ನಾಗಿ ಒಳ್ಳೆ ಪಟ್ಟ ಸರ್. ಇದು ಚೀನಿ ಒಂದು ಎಣ್ಣೆ ಹಾಕಿರ್ತೀವಿ ಸರ್. 2 ದಸ್ತಾ ಎಣ್ಣೆದು ತುಂಬ ಒಳ್ಳೆ ಟಾಪ್ ಕ್ಲಾಸ್ ಅದು ಸರ್. ಎಣ್ಣೆದು ಲೈನೇಜ್ಗೆ ಅಂತ ಎತ್ತಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಸರ್ ನೋಡೋಣ. ಇರಮ್ಮ ಟೆಂಪರ್ ಜಾಸ್ತಿ, ಮೈನ್ ಗರಿ ಸ್ವಲ್ಪ ಹೊಡೆದಿರ್ತಾರೆ. ಬಾಲ ಕಂಡೀಷನ್ ನೋಡ್ಬೋದು. ಕ್ವಾಲಿಟಿ ಅಂತ ತುಂಬ ಚೆನ್ನಾಗಿರುತ್ತೆ ಸರ್. ಇದು ರಿಂಗ್ಸ್ ಅಂತೂ ಸುಮಾರು ಇರುತ್ತೆ ಇದರಲ್ಲಿ. ಓಕೆ ಪಟಾಗ್ಲು ಮಾಡಿಸಿರ್ತಾರೆ ಸರ್. ಇದರಲ್ಲಿ ಒಳ್ಳೆ ರಿಸಲ್ಟ್ ಇರುತ್ತೆ. ಬಾಜಿ ಬಾಜಿ ಬರ್ತಾ ಇರೋದು ಇದರಲ್ಲಿ. ಬಾಜಿ ಸ್ವಲ್ಪ ಕಡಿಮೆ ಸೇರಿಸ್ಕೋಬೇಕಾಗುತ್ತೆ ಸರ್. ಏನು ಬೆಲೆ ಸರ್? 3 ಆಗುತ್ತೆ ಸರ್. ಓಕೆ ಸರ್ ಇನ್ನೊಂದು ಸಬ್ಜಾ ಗಂಡು ಒಂದು ಹಾಕಿರ್ತೀನಿ ಸರ್. 2 ದಸ್ತಾ ಗಂಡು ಇದು ಬಿಟ್ಟಿರೋ ಗಂಡು ಸರ್. ಇದು ಒಂದು 5 ಚಿಲ್ಲರೆ ಆಡಿರೋಂಥ ಗಂಡು, 2 ದಸ್ತಾ ಗಂಡು. ಒಳ್ಳೆ ಶೇಪು ಸರ್. ಬರೀ ಸರ್ ನೋಡೋಣ. ಗರಿಗಳು ನೋಡ್ಬೋದು ಸರ್. ತುಂಬ ಸಣ್ಣ ಗರಿಗಳಿರುತ್ತೆ. ಇದು ಈಗಲೂ ಬಿಡ್ಬೋದು ಸರ್ ಅಕ್ಕಿ. ಇದು ನಾನು ಹೇಳೋದಂದ್ರೆ ಒಂದು ಕಡೆ ಅಕ್ಕಿ ಆಡಿ ಒಂದು ಕಡೆ ಆಡಲ್ಲ. ಬೀಡಿಗೆ ಅಂತ ಹೇಳಿ ಹಾಕ್ತಾ ಇರ್ತೀನಿ. ತುಂಬ ಒಳ್ಳೆ ಗಂಡು. ಸಬ್ಜಾ ರೆಗ್ದರಲ್ಲಿ ಬ್ಯಾಕ್ ಗ್ರೌಂಡ್ ಇರುತ್ತೆ. ಶಾರ್ಟ್ ಬೇಕು, ಗುಂಡು ಕೊಲ್ಲ. ಕ್ವಾಲಿಟಿ ಶುದ್ಧ ತುಂಬ ಚೆನ್ನಾಗಿರುತ್ತೆ ಸರ್. ಏನು ಬೆಲೆ? ಬೆಲೆ ಒಂದು 2 ಆಗುತ್ತೆ ಸರ್. ಇದು 2000. ತುಂಬ ಟಾಪ್ ಆಗಿದೆ. ಶೇಪ್ ಅಂತೂ ತುಂಬ ಒಳ್ಳೆ ಶೇಪ್ ಇರುತ್ತೆ ಸರ್. ಓಕೆ ಸರ್. ಸರ್ ಈಗ ನೋಡಿದ್ರೆ ಒಂದು ಚೀನಿ ಒಂದು ಹಾಕಿರ್ತೀನಿ ಸರ್. ಇದು ಹಾಂ ಜಾಕ್ ಚೀನಿ ಇದಿರೋ ತುಂಬ ಒಳ್ಳೆ ಹೆಣ್ಣು ಸರ್. ದೊಡ್ಡ ಹೆಣ್ಣಿದು, ಒಂದು 3 ವರ್ಷದ ಹೆಣ್ಣಿದು. ತುಂಬ ಒಳ್ಳೆ ಹೆಣ್ಣು. ಬಾಜಿಗಳು ಜಾಸ್ತಿ ಇರುತ್ತೆ. ಬನ್ನಿ ಸರ್ ನೋಡೋಣ. ಸರ್ ಗರಿಗಳು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಾಲ ಕಂಡೀಷನ್ ನೋಡ್ಬೋದು, ಸೂಪರಾಗಿರುತ್ತೆ. ಜಾಕ್ ಚೀನಿ ಕ್ವಾಲಿಟಿ ಸೂಪರಾಗಿರುತ್ತೆ ಸರ್. ಅಲ್ಲೇ ರಿಂಗ್ಸ್ ಇಟ್ಕೊಂಡು ರವೆ ಕಾಣಿಸ್ತಾ ಇರುತ್ತೆ. ಒಂದು 3 ವರ್ಷದ ದೊಡ್ಡ ಸರ್. ಇದು ಒಂದು 2 ಆಗುತ್ತೆ. 2000. 2000 ಆಗುತ್ತೆ. ಬ್ರೀಡಿಂಗ್ ಅಂದ್ರೆ ತುಂಬ ಒಳ್ಳೆ ಚೀನಿ ಸರ್. ಇದು ಶೇಪೇ ಹಳೆ ಶೇಪ್ ನೋಡಿದ್ರೇನು, ಮುಖ ಶೇಪ್ ನೋಡಿದ್ರೇನು ಗೊತ್ತಾಗ್ಬಿಡುತ್ತೆ ಹಳೆ ಶೇಪ್ ಸರ್. ನೋಡಿದ್ರೆ ಈಗ ಮಕ್ಷಿ ಒಂದು ಹೆಣ್ಣು ಹಾಕಿರ್ತೀನಿ ಸರ್. ಹಳೆ ಲೈನೇಜ್ ಅಂತ ಹೆಣ್ಣು ಸರ್. ಇದು ಬ್ಯಾಕ್ ಗ್ರೌಂಡ್ ಬಂದು ಮಕ್ಷಿ ತ್ರಾವಲಲ್ಲಿ ಇರುತ್ತೆ. ತುಂಬ ಟಾಪ್ ಕ್ಲಾಸ್ ಅಂತ ಹೆಣ್ಣು. ಬನಶಂಕರಿ ಇದು. ಬನ್ನಿ ಸರ್ ನೋಡೋಣ. ಒಳ್ಳೆ ಗರಿಗಳು, ಒಳ್ಳೆ ಲಾಲ್ ಕಟ್ಟು, ತುಂಬ ಸಣ್ಣ ಇರುತ್ತೆ. ಬಾಜಿ ಓವರ್ ಇರುತ್ತೆ ಸರ್. ಇದು ವೈಬ್ರೇಷನ್ ನೋಡ್ತಾ ಇರ್ಬೋದು ನೀವು. ಬಾಜಿ ಓವರ್ ಇರುತ್ತೆ. ಬಾಲ ಕಂಡೀಷನ್ ನೋಡ್ಬೋದು, ಸ್ವಲ್ಪ ಅಗಲ ಇರುತ್ತೆ. ಕಸ್ಬಿಟ್ಟು ನೀಟಾಗಿ ಕಾಣ್ತಾ ಇರುತ್ತೆ ನಿಮಗೆ. ಶಾರ್ಟ್ ಬಿಕ್ಕು ಗುಂಡ ತಲೆ ಸರ್. ಇದು
ಕಣ್ಣು ಕ್ವಾಲಿಟಿಯಿಂದ ಹಳೇ ಲೈನೇಜ್ ಕಟ್ ಕ್ವಾಲಿಟಿ ಇದು ಸೂಪರ್ ಆಗಿರುತ್ತೆ ಸರ್. ಓಕೆ ಕೈಯಲ್ಲಿ ಹಿಡ್ಕೊಂಡ್ರೆ ವೈಬ್ರೇಷನ್ ಕಾಣ್ತಾ ಇರುತ್ತೆ ನಿಮಗೆ. ಸರ್ ಏನು ಬೆಲೆ ದೊಡ್ಡ ಸರ್ ಇದೊಂದು 3 ಆಗುತ್ತೆ ಸರ್. ಇದು 3,000 ಆಗುತ್ತೆ. ಒಳ್ಳೆ ವೈಬ್ರೇಷನು ಬಾಜಿ ಸೇರಿಸ್ಕೊಳಕ್ಕಂತ ತುಂಬ ಟಾಪ್ ಕ್ಲಾಸ್ ಸರ್ ಅಕ್ಕಿ ಇದು. ಅಕ್ಕಿ ಒಂದು ನಿಮಿಷ ನಿಂತ್ಕೊಂಡ್ರೆ ಫುಲ್ ವೈಬ್ರೇಷನ್ ಬಂದ್ಬಿಡುತ್ತೆ ಬಾಡಿನ. ಓಕೆ ಸರ್. ಸರ್ ಈಗ ನೋಡಿದ್ರೆ ಒಂದು ಹಳೇ ಧೂಮ ಒಂದು ಎಣ್ಣೆ ಹಾಕಿರ್ತೀನಿ ಸರ್. ಹಾಂ ಆ ಕ್ವಾಲಿಟಿ ನೋಡಿದ್ರೇ ಗೊತ್ತಾಗುತ್ತೆ ಬಿಳೆ ಧೂಮದಲ್ಲಿ ಆ ಶೇಪು. ಬಟ್ ಆ ಬೀಕು ನೋಡಿದ್ರೇ ಗೊತ್ತಾಗುತ್ತೆ. ತುಂಬ ಹಳೇ ಲೈನ್ ಕಾಲು ಚಿಕ್ಕ ಚಿಕ್ಕ ಕಾಲುಗಳಿರುತ್ತೆ. ಬನ್ನಿ ಸರ್ ನೋಡೋಣ. ಹಿಡ್ಕೊಳ್ಳಿ. ಗರಿಗಳು ನೋಡ್ಬೋದು ತುಂಬ ಶಾರ್ಪ್, ತುಂಬ ಚೆನ್ನಾಗಿರುತ್ತೆ. ಲಾಲ್ ಕಟ್ಟು ಮೀಡಿಯಮ್ ಲಾಲ್ ಕಟ್ಟು ಇರುತ್ತೆ. ಓಕೆ ಬಾಲ ಕಂಡೀಷನ್ ನೋಡ್ಬೋದು, ಸೂಪರ್ ಬಾಲ ಕಂಡೀಷನ್ ಇದೆ. ಕಣ್ಣು ಕ್ವಾಲಿಟಿ ನೋಡಿ ಸರ್, ತುಂಬ ಹಳೇ ಲೈನೇಜ್ ಕಣ್ಣಿದೆ. ತಾಮ್ರಾಲುಗಳಂತೂ ಎತ್ತಿದ ಕೈ ಸರ್ ಇದು. ಆಮೇಲೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದು. ಸರ್ ಏನು ಬೆಲೆ ಒಂದು ಹೇಳ್ತೀರಾ? 3 ಆಗುತ್ತೆ ಸರ್. ಇದು ಒಂದು 3 ಆಗುತ್ತೆ ಸರ್. ಒಳ್ಳೆ ಶೇಪ್ ಅಂತೂ ತುಂಬ ಸೂಪರ್ ಆಗಿರುತ್ತೆ ಸರ್. ಓಕೆ ಸರ್. ಸರ್ ನೋಡಿ, ಈಗ ಧೂಮದ ಒಂದು ಎಣ್ಪಟ್ಟ ಒಂದು ಹಾಕಿರ್ತೀನಿ. ಇಲ್ಲ ಬೇಕು ಅಂದರೆ ನೀವು ಬಿಟ್ಕೋಬೋದು, ಇಲ್ಲ ಬೇಡ ಅಂದರೆ ಲೈನೇಜ್ಗೆ ಎತ್ತಿಟ್ಕೋಬೋದು. ತುಂಬ ಒಳ್ಳೆ ಪಟ್ಟ ಇದು. ಬನ್ನಿ ಸರ್ ನೋಡೋಣ. ರೆಕ್ಕೆ ಮೇಲೆ ಇರುತ್ತೆ, ಕಟ್ಟಿರ್ತೀನಿ. 9 ಕಲಿ ಪಟ್ಟ ಇದು. ಬಾಲ ಕಂಡೀಷನ್ ನೋಡ್ಬೋದು. ಓಕೆ ಕಣ್ಣು ಕ್ವಾಲಿಟಿಯಿಂದ ತುಂಬ ಸೂಪರ್ ಆಗಿರುತ್ತೆ ಸರ್. ಓಕೆ ಸರ್ ಏನು ಬೆಲೆ ಹೇಳ್ತೀರಾ? ಬೆಲೆ ಒಂದು 1,000 ರೂಪಾಯಿ ಆಗುತ್ತೆ ಸರ್. 1,000 ರೂಪಾಯಿ ಆಗುತ್ತೆ. ಓಕೆ ಸರ್. ಸರ್ ಈಗ ನೋಡಿ, ಸುರ್ಮೆಯಲ್ಲಿ ಒಂದು ಎಣ್ಣೆ ಹಾಕಿರ್ತೀನಿ ಸರ್. ಹಾಂ ರೆಗ್ಯುಲರ್ ಟೈಪ್ ಇರುತ್ತೆ, ಸುರ್ಮೆ ಬ್ಯಾಕ್ಗ್ರೌಂಡಲ್ಲಿ ಬಂದಿರೋದು. ಒಳ್ಳೆ ಎಣ್ಣೆ ಇದು, ದೊಡ್ಡ ಎಣ್ಣೆ ಸರ್. ಇದು 3 ವರ್ಷದ ಎಣ್ಣಿದ್ದು, ಅನಾರಿ ಶೇಡಲ್ಲಿ. ಬನ್ನಿ ಸರ್ ನೋಡೋಣ. ಹಿಡ್ಕೊಳ್ಳಿ. ಅನಾರಿ ಶೇಡಲ್ಲಿ ಇರುತ್ತೆ. ಓಕೆ ಬಾಲ ಕಂಡೀಷನ್ ನೋಡ್ಬೋದು. ಓಕೆ ಕಣ್ಣು ಕ್ವಾಲಿಟಿ ನೋಡಿ, ಸ್ವಲ್ಪ ಅನಾರಿ ಶೇಡಲ್ಲಿ ಇರುತ್ತೆ. ಓಕೆ ಸರ್ ಏನು ಬೆಲೆ? 1,000 ರೂಪಾಯಿ ಆಗುತ್ತೆ ಸರ್. ದೊಡ್ಡ ಎಣ್ಣಿದು 1,000 ರೂಪಾಯಿ. ಓಕೆ ಸರ್. ಸರ್ ಈಗ ನೋಡಿ, ಇನ್ನೊಂದು ಸಬ್ಜಾ ಒಂದು ಎಣ್ಣೆ ಹಾಕಿರ್ತೀನಿ ಸರ್. ಇದು ಹಳೆ ಕತ್ಕಾಲೆ ಬಂದು ರೆಡಿ ಆಗಿರುವಂಥ ಅಕ್ಕಿ ಇದು. ಬ್ರೀಡಿಂಗ್ ಯಾವುದೇ ತೊಂದರೆ ಇರಲ್ಲ, ತುಂಬ ಒಳ್ಳೆ ಎಣ್ಣು. ಬ್ಯಾಕ್ಗ್ರೌಂಡ್ ಬಂದು ಸಬ್ಜಾ ರೆಗ್ದಾರ್ ಇರುತ್ತೆ ಸರ್. ಹಿಡ್ಕೊಳ್ಳಿ ಸರ್. ಸಣ್ಣ ಕರಿಗಳಿರುತ್ತೆ ಸರ್. ಇದು ಓಕೆ ಬಾಲ ಕಂಡೀಷನ್ ನೋಡ್ಬೋದು. ಮರಿ ಮಾಡಿಸಿರ್ತಾರೆ. ಮರಿ ಮೇಲೆ ಇದ್ದು ಸ್ವಲ್ಪ ಮೈ ಸ್ವಲ್ಪ ಕಮ್ಮಿ ಇರುತ್ತೆ. ಶಾರ್ಟ್ ಬೇಕು, ಗುಂಡು ತಲೆ, ತುಂಬ ಚೆನ್ನಾಗಿರುತ್ತೆ. ಅಗಲ ಕಣ್ಣಿರುತ್ತೆ ಇದು. ಓಕೆ ಸರ್ ಏನು ಬೆಲೆ ಹೇಳ್ತೀರಾ? 1,000 ರೂಪಾಯಿ ಆಗುತ್ತೆ ಸರ್. ಇದು 1000. ಓಕೆ ಸರ್. ಸರ್ ನೋಡಿ, ಈಗ ಸಬ್ಜಾ ಹಾಕ್ತಾರೆ. ಒಂದು ಗಂಡು ಒಂದು ಹಾಕಿರ್ತೀನಿ ಸರ್. ಬಿಟ್ಟಿರೋ ಗಂಡು ಸರ್. ಇದು ಒಂದು 8 ಚಿಲ್ಲರೆ ಆಡಿರೋ ಅಂಥ ಗಂಡಿದು. ಒಂದು 2 ಟೈಮ್ ಕತ್ಲಾಗಿರುತ್ತೆ, ಮುಂದೆ ಹೋಗಿ ಬೀಳ್ತಾ ಇರುತ್ತೆ ಸರ್. ಅದೇ ಕಾರಣಕ್ಕೋಸ್ಕರ ಕೊಟ್ಟಿರ್ತಾರೆ. ಇದು ಬ್ರೀಡಿಂಗ್ ಅಂತ ಹೇಳಿ ಹಾಕ್ತಾ ಇರ್ತೀವಿ. ಇದಕ್ಕೆ ಈಗ ರೀಸೆಂಟಾಗಿ ಹೊಡ್ತಿರ್ತಾರೆ ಸರ್ ಅದಕ್ಕೆ ಇದು. ಮತ್ತು ಈ ಬಾಲ ಕಂಡೀಷನ್ ನೋಡ್ಬೋದು. ಬಾಲ ಕಟ್ಟಿ ಈಗ ರೀಸೆಂಟಾಗಿಯೇ ಬಿಚ್ಚಿರೋದು. ಹಂಗೂ ಕತ್ಲಾಗಿ ಮುಂದೆ ಹೋಗಿ ಬೀಳ್ತಾ ಇದೆ. ಬ್ರೀಡಿಂಗ್ ಅಂತ ಹೇಳಿ ಹಾಕ್ತಾ ಇರ್ತೀನಿ. ತುಂಬ ಒಳ್ಳೆ ಬಾಲ ಕಂಡೀಷನು, ರೆಕ್ಕೆ ಕಂಡೀಷನ್ ತುಂಬ ಚೆನ್ನಾಗಿರುತ್ತೆ. ಸಬ್ಜಾ ಹಾಕ್ತಾರೆ. ಕಣ್ಣು ಕ್ವಾಲಿಟಿ ನೋಡೋಣ ಸರ್. ಸೂಪರ್ ಕಣ್ಣು ಕಂಡೀಷನ್ ಸರ್. ಓಕೆ ಸರ್ ಏನು ಬೆಲೆ ಹೇಳ್ತೀರಾ? ಒಂದು 3 ಆಗುತ್ತೆ ಸರ್. ಇದು 3,000. ರೈಡಿಂಗ್ ಅಂತೂ ತುಂಬ ಒಳ್ಳೆ ಗಂಡು ಸರ್ ಇದು. ಯಾಕಂದರೆ 2-3 ಸರಿ ಕತ್ಲಾಗಿ ಮುಂದೆ ಹೋಗಿ ಬೀಳ್ತಾ ಇದೆ. ಒಂದೇ ಪ್ರಾಬ್ಲಮ್ ಇರೋದ್ರಲ್ಲಿ. ಅದಕ್ಕೆ ಬ್ರೀಡಿಂಗ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ ಸರ್ ನೋಡಿದ್ರೆ ಈಗ ಒಂದು ಜೊತೆ ಒಂದು ಹಾಕಿರ್ತೀನಿ ಸರ್. ಒಂದು 6 ರಿಂದ 7 ಗಂಟೆ ಇದೆ ಸರ್ ಪಟ್ಟ ಇದರಲ್ಲಿ. ನಮ್ಮ ಬನಶಂಕರಿ ಬಟ್ಟಿ ಅಣ್ಣ ಅವ್ರು ಕೊಟ್ಟಿರೋ ಜೊತೆ ಇದು. ಯಾರಿಗಾನ ಬಿಡೋಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅವ್ರಿಗೂ ನಿಮ್ಮ ಕಡೆಯಿಂದ ಒಳ್ಳೇದಾಗುತ್ತೆ ಅಂತೇಳಿ ಕೊಟ್ಟಿರ್ತಾರೆ. ಬನ್ನಿ ಸರ್, ಫಸ್ಟ್ ಗಂಡು ನೋಡೋಣ. ಟೆಂಪರ್ ಜಾಸ್ತಿ, ಮೈನ್ಗರಿ ಹೊಡೆದಿರ್ತಾರೆ ಅಕ್ಕಿ ಇದು. ಲಾಲ್ ಕಟ್ಟು ತುಂಬ ಚೆನ್ನಾಗಿರುತ್ತೆ. ಬಾಲ ಕಂಡೀಷನ್ ನೋಡ್ಬೋದು. ಕಣ್ಣು ಕ್ವಾಲಿಟಿ ನೋಡೋಣ ಸರ್. ಸೂಪರ್ ಕಣ್ಣು ಕ್ವಾಲಿಟಿ ಇರುತ್ತೆ. ಔಟರ್ ರಿಂಗ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಬಟ್ ಕೈನೂ ವೈಬ್ರೇಷನ್ನು ತುಂಬ ಚೆನ್ನಾಗಿರುತ್ತೆ. ಕೈಯಲ್ಲಿ ಹಿಡ್ಕೊಂಡ್ರೆ ಗೊತ್ತಾಗ್ತಾ ಇರುತ್ತೆ ಅದು. ಇದು ಗಂಡು ಸರ್ ಇದು. ನೆಕ್ಸ್ಟ್ ನೋಡೋಣ ಹೆಣ್ಣು ನೋಡೋಣ. ಹೆಣ್ಣಿಗೆ ಸ್ವಲ್ಪ ಮೈ ಕಮ್ಮಿ ಇರುತ್ತೆ ಮರಿ ಮೇಲೆ. ಇದು ಲಾಲ್ ಕಟ್ಟು ನೋಡ್ಬೋದು, ಮೀಡಿಯಮ್ ಲಾಲ್ ಕಟ್ಟು. ತುಂಬ ಒಳ್ಳೆ ಹೆಣ್ಣು. ಮಕ್ಷಿ ಡಾರ್ಕು ತುಂಬ ಚೆನ್ನಾಗಿರುತ್ತೆ. ಶೈನಿಂಗ್ ಅಷ್ಟು ಚೆನ್ನಾಗಿರುತ್ತೆ. ಪ್ಲಸ್ಸು ಮೈನಸ್ಸು ಮಾಡಿದ್ದಾರೆ ಸರ್. ಇದು ತುಂಬ ಚೆನ್ನಾಗಿದೆ ಜೊತೆ. ಶೋಕಿ ಕಲಿಯೋವಂಥವ್ರಿಗೆ ಬೇರೆ ಒಂದು 5,000ಕ್ಕೆ ಬಿಟ್ಟಿರ್ತೀನಿ ಸರ್ ಜೊತೆ. ಜೊತೆ 5,000. 5,000 ಶೋಕಿ ಕಲಿಯೋರಿಗೆ ಹೆಲ್ಪ್ ಆಗಲಿ. ಇನ್ನೊಂದು ಜೊತೆ
ತಗೊಂಡು ಪಟ್ಟಾಗ್ಲು ಆಡಿಸ್ಬಿಟ್ಟು ತಿಳಿಸಿ ಸರ್. ಆಡೋದ್ರೇನೋ ತಿಳಿಸಿ, ಆಡಿಲ್ಲ ತಿಳಿಸಿ. ನಮ್ಮ ಬಟ್ಟೆ ಹಣ್ಣು ಇದುವರೆಗೂ ಕೊಟ್ಟಿರೋಕೆ ಯಾವುದು ಫೇಲರ್ ಆಗಿಲ್ಲ. ಅದಕ್ಕೋಸ್ಕರ ಅವ್ರ ಹೆಸರು ಹೇಳಿ ಹಾಕಿರ್ತೀನಿ. ತುಂಬ ಒಳ್ಳೆ ಜೊತೆ. ಓಕೆ ಸರ್. ಸರ್ ನೋಡಿ, ಇನ್ನೊಂದು ಚೀನಿ ಇನ್ನೊಂದು ಹಾಕಿರ್ತೀನಿ ಸರ್. ಇದು ಒಂದು 3 ವರ್ಷದ ಹೆಣ್ಣು ಸರ್. ಇದು ಶಾರ್ಟ್ ಪಿಕ್ಕು, ಗುಂಡು ತಲೆ ತುಂಬ ಚೆನ್ನಾಗಿರುತ್ತೆ. ಬಾಜಿ ಓವರ್ ಬಾಜಿ ಸರ್. ಇದರಲ್ಲಿ ಸಣ್ಣ ಗರಿಗಳು ಸರ್. ಇದು ತುಂಬ ಅಗಲ ಇರಲ್ಲ, ಸಣ್ಣ ಗರಿಗಳಿರುತ್ತೆ. ಲಾಲ್ ಕಟ್ ಲೈಟ್ ಇರುತ್ತೆ. ಸಬ್ಜಾ ಪೇಸ್ಟ್ ಜಾಸ್ತಿ ಇರುತ್ತೆ ಇದರಲ್ಲಿ. ಬಾಲ ಸ್ವಲ್ಪ ಅಗಲ ಇರುತ್ತೆ ಬಾಜಿಯಿಂದ. ಕೊಂಡ್ಕೊಳ್ಟಿ ನೋಡ್ಬೋದು. ಶಾರ್ಟ್ ಬೇಕು, ಗುಂಡು ತಲೆ ತುಂಬ ಚೆನ್ನಾಗಿದೆ ಸರ್. ಬಿಡಿಗೆ ಬಾಜಿಗಳು ಸ್ವಲ್ಪ ಕಡಿಮೆ ಸೇರಿಸ್ಕೋಬೇಕಾ ಸರ್. ಇದಕ್ಕೆ ಈಸಿ ಇರುತ್ತೆ. ಒಂದು 2 ಆಗುತ್ತೆ ಸರ್. ಇದು 2000. ಹೌದು. ಓಕೆ ಸರ್. ಸರ್ ನೋಡಿದ್ರೆ ಇನ್ನೊಂದು ಚೀನಿ ಒಂದು ಗಂಡು ಹಾಕಿರ್ತೀನಿ ಸರ್. ತುಂಬ ಓವರ್ ಬಾಜಿ ಸರ್. ಇದರಲ್ಲಿ ಬಾಜಿ ಸ್ವಲ್ಪ ಕಡಿಮೆ ಸೇರಿಸ್ಕೋಬೇಕಾಗತ್ತೆ. ತುಂಬ ಒಳ್ಳೆ ಗಂಡು, ಚೀನಿ ಗಂಡು. ಬನ್ನಿ ಸರ್ ನೋಡೋಣ. ಮೈ ಅಂತೂ ಒಳ್ಳೆ ಗಟ್ಟಿ ಮೈ ಸರ್. ಇದಕ್ಕೆ ಗರಿಗಳು ನೋಡ್ಬೋದು, ಸೂಪರಾಗಿರುತ್ತೆ ಗರಿಗಳು. ಬಾಲ ಕಂಡೀಷನ್ ನೋಡ್ಬೋದು, ಸ್ವಲ್ಪ ಹೊಡೆದಿರ್ತಾರೆ ಗಲೀಜಾಗಿದೆ ಅಂತ. ಮೀಡಿಯಮ್ ಬೀಕ್ ಇರುತ್ತೆ. ಕಣ್ಣು ಸ್ವಲ್ಪ ಲೈಟ್ ಅನಾರಿ ಇರುತ್ತೆ. ತುಂಬ ಒಳ್ಳೆ ಪವರ್ ಇರೋ ಕಣ್ಣು ಸರ್ ಇದು. ಓಕೆ ಸರ್. ಏನು ಬೆಲೆ ಹೇಳ್ತೀರಿ? ಒಂದು 2 ಆಗುತ್ತೆ ಸರ್. ಇದು ಸರ್. ಓಕೆ ಸರ್. ಸರ್ ನೋಡಿ, ಇವತ್ತು ನಮ್ಮ ಗ್ರೂಪ್ಗೆ ಸ್ಪೆಷಲ್ ಅಕ್ಕಿ ಸರ್. ಇದು ಸೌಂದರ್ಯ ಲೈನಲ್ಲಿ ಅಕ್ಕಿ ಸರ್. ಇದು ತುಂಬ ಟಾಪ್ ಕ್ಲಾಸ್ ಅಂತ ಬಸ್ ಗಂಡು, ಒಳ್ಳೆ ಲೈನೇಜ್ ಅಂತದ್ದು. ಕ್ವಾಲಿಟಿ ಅಂತ ತುಂಬ ಸೂಪರಾಗಿರುತ್ತೆ ಸರ್. ಗರಿಗಳು ನೋಡ್ಬೋದು ಸರ್, ತುಂಬ ಒಳ್ಳೆ ಗರಿಗಳಿರುತ್ತೆ. ಓಕೆ. ಬಣ್ಣನೂ ಅಷ್ಟೇ, ಲಾಲ್ ಕಟ್ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಈ ಕಡೆನೂ ಅಷ್ಟೇ, ರೆಕ್ಕೆಗಳು ಸೂಪರ್ ಗರಿ ಇರುತ್ತೆ. ಬಾಲ ಕಂಡೀಷನ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬ್ಲೂ ಶೇಡ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಸರ್. ಇದು ಡೈರೆಕ್ಟಾಗಿ ನೋಡಿದ್ರೆ ಅಂತೂ ತುಂಬ ಖುಷಿ ಪಡ್ತಾರೆ ಸರ್. ಇದು ಓಕೆ. ಸೌಂದರ್ಯ ಲೈನಲ್ಲಿ ಅಕ್ಕಿ. ಇದು ತುಂಬ ಟಾಪ್ ಕ್ಲಾಸ್. ಅದು ಟಾಪ್ ಇದರಲ್ಲೇನು ಬಾಜಿ ಸ್ವಲ್ಪ ಕಡಿಮೆ ಸೇರಿಸ್ಕೋಬೇಕು. ತಾರಾಗ್ಲಂತೂ ಮ್ಯಾಚ್ ಮಾಡಿದ್ರೆ ಸೂಪರಾಗಿರುತ್ತೆ ಸರ್. ಇದಕ್ಕೆ ಸರ್ ಏನು ಬೆಲೆ ಹೇಳ್ತೀರಾ? ಒಂದು 4 ಆಗುತ್ತೆ ಸರ್. ಇದು 4000. ತುಂಬ ಟಾಪ್ ಕ್ಲಾಸ್ ಅಂತ ಗಂಡು ಸರ್. ಇವತ್ತು ನಮ್ಮ ಗ್ರೂಪ್ಗೆ ಇದೆ ಸ್ಪೆಷಲ್ ಇವತ್ತು. ಓಕೆ ಸರ್. ಸಬ್ಜಾ ಒಂದು ಹಾಕಿರ್ತೀನಿ ಸರ್. ಈಗ ಎಣ್ಣೆ ಸರ್? ಹೆಣ್ಣು ಸರ್. ಇದು ತುಂಬ ಒಳ್ಳೆ ಹೆಣ್ಣು, ಬೀಡಿಂಗ್ ತುಂಬ ಚೆನ್ನಾಗಿರುತ್ತೆ. ಬಾಜಿ ಇದರಲ್ಲಿ ಬಾಜಿ ಓವರ್ ಬಾಜಿ ಸರ್. ಇದರಲ್ಲಿ ವೈಬ್ರೇಷನ್ ಅಂತೂ ಸಿಕ್ಕಾಪಟ್ಟೆ ವೈಬ್ರೇಷನ್ ಇರುತ್ತೆ. ತುಂಬ ಟಾಪ್ ಕ್ಲಾಸ್ ಅಂತ ಹೆಣ್ಣು ಸರ್. ಬನ್ನಿ ಸರ್ ನೋಡೋಣ. ಗರಿಗಳು ತುಂಬ ಸಣ್ಣ ಗರಿ ಇರುತ್ತೆ ಸರ್. ಇದು ಬ್ರೀಡಿಂಗ್ಗೆ ತುಂಬ ಚೆನ್ನಾಗಿರುತ್ತೆ. ತಾರಾಗಳು ಮಾಡ್ಕೊಂಡ್ರೆ ಸೂಪರಾಗಿರುತ್ತೆ. ಇಲ್ಲ ನಾವು ಸಬ್ಜಾಗಳು ಮಾಡಿದ್ರೆ ಅಂತೂ 100% ಬ್ಲಡ್ ಲೈನ್ ಓಪನ್ ಆಗಿಬಿಡುತ್ತೆ ಸರ್. ಕೊಂಡ್ಕೊಳ್ತೀವಿ ನೋಡೋಣ ಸರ್. ಬ್ಲೂ ಶೇಡ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಸರ್. ಏನು ಬೆಲೆ? ಬೆಲೆ ಒಂದು 3 ಆಗುತ್ತೆ ಸರ್. ಇದು ದೊಡ್ಡೆಣ್ಣು ಬ್ರೀಡಿಂಗ್ಗೆ ತಿಳಿಸಿ ಹೇಳ್ಬೋದು. ಬಾಜಿಗಳೇನಂದರೆ ಬಾಜಿಗಳು ಸ್ವಲ್ಪ ಕಡಿಮೆ ಸೇರಿಸ್ಕೋಬೇಕು ಸರ್. ಒಳ್ಳೆ ವೈಬ್ರೇಷನ್ ತುಂಬ ಚೆನ್ನಾಗಿರುತ್ತೆ. ಓಕೆ ಸರ್. ನೋಡಿ, ಇದು ನಮ್ಮ ಜಾನ್ ಸರ್ ಇದ್ದಾರೆ. ಇವತ್ತು ಬಂದಿಲ್ಲ, ಅವರೆಲ್ಲ ಸ್ವಲ್ಪ ಆಚೆ ಬ್ಯುಸಿಯಾಗಿದ್ದಾರೆ. ಅವರ ಟೇಸ್ಟಲ್ಲಿ ಗಂಡು ಸರ್. ಇದು ತಾರಾ ಗಂಡು, ಬಾಜಿ ಕಡಿಮೆ. ಇದು ಚೆರಿ ರೆಡ್ ಬೇಕು ಅಂತ ಹೇಳ್ತಾರೆ ತಾರಾದಲ್ಲಿ. ಆ ಥರ ಚೆರಿ ರೆಡ್ ಇರುತ್ತೆ ಇದು. ಬನ್ನಿ ಸರ್ ನೋಡೋಣ. ಒಳ್ಳೆ ಗಟ್ಟಿ ಮೈ ಇದಕ್ಕೆ, ಸಣ್ಣ ಗರಿಗಳು ನೋಡ್ಬೋದು. ಶಾರ್ಪ್ನೆಸ್ ತುಂಬ ಚೆನ್ನಾಗಿರುತ್ತೆ. ಬಾಲ ಕಂಡೀಷನ್ ಅಷ್ಟೇ, ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಚೆರಿ ರೆಡ್ ಅಂತ ಹೇಳ್ತಾರೆ, ಆ ರೆಡ್ ಇರುತ್ತೆ ಸರ್ ತಾರಾದಲ್ಲಿ. ಚೆರಿಗೂ ಬ್ಲೂ ಶೇಡ್ಗೂ ಸೇರಿಸ್ಬೇಕು. ಅವರು ತುಂಬ ಒಳ್ಳೆ ಲಾಂಗ್ ಟೈಮ್ ಮಾಡುತ್ತೆ ಅಂತ ತಿಳಿಸ್ತಾ ಇರ್ತಾರೆ ಅವಾಗವಾಗ. ಅದರಲ್ಲಿ ಒಂದು ಬೀಡಲ್ಲಿ ಹಾಕಿ ಸರ್. ಇದು ಶಾರ್ಟ್ ಬೇಕು, ಗುಂಡು ತಲೆ ಒಂದು 3 ಆಗುತ್ತೆ ಸರ್. ಇದು 3000 ಆಗುತ್ತೆ. ತುಂಬ ಒಳ್ಳೆ ಗಂಡು ಸರ್. ಬೀಡಿಂಗ್ ಅಂತೂ ಶಾರ್ಟ್ ಬೇಕು, ಗುಂಡು ತಲೆ ತುಂಬ ಟಾಪ್ ಕ್ಲಾಸ್ ಆಗಿರುತ್ತೆ. ಓಕೆ ಸರ್. ಈಗ ನೋಡಿದ್ರೆ ಒಂದು ರೇಗ್ದರ್ ತಿರೋಲ್ ಒಂದು ಗಂಡು ಹಾಕಿರ್ತೀನಿ ಸರ್. ತುಂಬ ಒಳ್ಳೆ ಲೈನೇಜ್ ಅಂತ ಗಂಡು. ಬ್ಯಾಕ್ಗ್ರೌಂಡು ಬಂದು ಮಕ್ಷಿದಿರಾವಲಲ್ಲಿ ಬಂದಿರುತ್ತೆ ಸರ್. ಇದು ಇದರಲ್ಲಿ ಏನು ಬಾಜಿ ಓವರ್ ಬಾಜಿ, ಒಳ್ಳೆ ವೈಬ್ರೇಷನ್ನು ಅಕ್ಕಿಯಲ್ಲಿ. ಬನ್ನಿ ಸರ್ ನೋಡೋಣ. ಲೆಂತ್ ಒಳ್ಳೆ ಲೆಂತ್ ಇರುತ್ತೆ ಸರ್ ಅಕ್ಕಿ. ಗಟ್ಟಿ ಮೈ, ಗರಿಗಳು ನೋಡ್ಬೋದು, ಸಣ್ಣ ಗರಿಗಳಿರುತ್ತೆ. ಆಡೋ ಲೈನೇಜ್ಗೆ ಏನು ಬೇಕೋ ಆ ಗರಿಗಳಿರುತ್ತೆ. ಬಾಲ ಕಂಡೀಷನ್ ಸ್ವಲ್ಪ ಅಗಲ ಇರುತ್ತೆ. ಕೊಂಡ್ಕೊಳ್ಟಿ ನೋಡೋಣ ಸರ್. ಹಳೆ ಲೈನೇಜ್ ಕೊಂಡ್ಕೊಳ್ಟಿ. ಇದು ತುಂಬ ಚೆನ್ನಾಗಿರುತ್ತೆ ಸರ್ ಬ್ರೀಡಿಂಗ್ಗೆ. ಒಂದು 3 ಆಗುತ್ತೆ ಸರ್. ಒಳ್ಳೆ ಶೇಪು, ಒಳ್ಳೆ ಬಾಜಿ. ಬಾಜಿ ಸ್ವಲ್ಪ ಕಡಿಮೆ ಸೇರಿಸ್ಕೋಬೇಕು. ಒಂದು 3 ವರ್ಷದ ಗಂಡು ಸರ್. ಇದು ಓಕೆ ನೋಡಿ, ಇನ್ನೊಂದು ತಾರಾ ಗಂಡು ಒಂದು ಹಾಕ್ತಾ ಇರ್ತೀನಿ. ನಲ್ಲಿ ಬಂದು ಗಂಡು ಸರ್. ಇದು
ತುಂಬ ಒಳ್ಳೆ ಗಂಡು, ಒಳ್ಳೆ ಶೇಪು, ಸಿಂಗಲ್ ಟೈಲು, ತುಂಬ ಚೆನ್ನಾಗಿತ್ತು. ಬಾಜಿ ಇದರಲ್ಲಿ ಓವರ್ ಬಾಜಿ ಇದರಲ್ಲಿ ಒಳ್ಳೆ ಬ್ಲೂ ಶೇಡ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸರ್. ಬನ್ನಿ ಸರ್ ನೋಡೋಣ. ಅಷ್ಟು ಕಂಡೀಷನ್ ನೋಡ್ಬೋಣ. ತುಂಬ ಶಾರ್ಪ್ನೆಸ್ ತುಂಬ ಚೆನ್ನಾಗಿರುತ್ತೆ. ಬಾಲ ನೋಡ್ಬೋದು, ಸಿಂಗಲ್ ಟೈಲು ತುಂಬ ಸೂಪರಾಗಿರುತ್ತೆ. ಕಣ್ಕೊಲ್ಟಿ ಅಂತೂ ಸೂಪರ್ ಕಣ್ಕೊಲ್ಟಿ ಸರ್. ಬ್ಲೂ ಶೇಡಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದು 2 ವರ್ಷದ ಗಂಡು ಇದು. ಅಕ್ಕಿ ಆಡಲ್ಲ ಅಂತಾರೆ ಸರ್, ಇದರಲ್ಲಿ ಅಕ್ಕಿ ಆಡಿದೆ. ಇದು ತುಂಬ ಆಡಿದೆ. ಈಗ ಇದು ದೊಡ್ಡ ಗಂಡು ಮಾಡ್ಕೊಂಡಿದ್ದಾರೆ ಸರ್. ಇದು ಸರ್ ಏನು ಬೆಲೆ? ಒಂದು 3 ಆಗುತ್ತೆ ಸರ್ ಇದು. 3,000. ಸೂಪರ್ ಶೇಪ್ ಅಂತೂ ತುಂಬ ಒಳ್ಳೆ ಶೇಪು ಸರ್. ಅಕ್ಕಿ ನಿಂತ್ಕೊಂಡಿರೋ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಲೈನೇಜ್ ಅಕ್ಕಿ, ಹಳೆ ಬ್ಲಡ್ ಲೈನ್ ಅಕ್ಕಿ ಹೆಂಗೆ ನಿಂತಿರುತ್ತೆ ಅಂತ. ಓಕೆ ಸರ್ ನೋಡಿರಿ, ಇನ್ನೊಂದು ಗುಲ್ದಾರ ಒಂದು ಗಂಡು ಹಾಕಿರ್ತೀನಿ ಸರ್. ಶಾರ್ಟ್ ಬೀಕಲ್ಲಿ ಗುಂಡುತ್ತಲೆ ಚಿಕ್ಕ ಗಂಡು, ಒಂದು 2 ವರ್ಷದ ಗಂಡು ಇದು. ಬನ್ನಿ ಸರ್ ನೋಡೋಣ. ಅಂತಿರಲ್ಲ ಸರ್ ಗಂಡಿದು, ಮೀಡಿಯಮ್ ಇರುತ್ತೆ. ಗರಿಗಳು ಸೂಪರ್ ಗರಿಗಳು. ಲಾಲ್ ಕಟ್ಟು ನೋಡಿ, ಮೈ ಮೇಲೆಲ್ಲ ತುಂಬ ಒಳ್ಳೆ ಲಾಲ್ ಕಟ್ಟು ಇರುತ್ತೆ. ಬಾಲ ಕಂಡೀಷನ್ ಅಷ್ಟೇ ಸಿಂಗಲ್ ಟೈಲ್ ಇರುತ್ತೆ. ಓಕೆ ಕಣ್ಕೊಳ್ಟಿ ನೋಡೋಣ ಸರ್. ಅಗಲ ಕಣ್ಣು ತುಂಬ ಚೆನ್ನಾಗಿರುತ್ತೆ. ಸರ್ ಏನು ಬೆಲೆ? ಒಂದು 2 ಆಗುತ್ತೆ ಸರ್ ಇದು. 2,000. 2,000 ಆಗುತ್ತೆ ಸರ್. ಈಗ ನೋಡಿದ್ರೆ ಇನ್ನೊಂದು ಗುಲ್ದಾರ್ ಒಂದು ಗಂಡು ಹಾಕಿರ್ತೀನಿ ಸರ್. ಲಾಲ್ ಕಟ್ ಅಂತೂ ಸೂಪರ್ ಲಾಲ್ ಕಟ್ ಇರುತ್ತೆ. ಮೈ ಮೇಲಾಗಲಿ ರೆಕ್ಕೆದಲ್ಲಾಗಲಿ ಸೂಪರ್ ಲಾಲ್ ಕಟ್ ಇರುತ್ತೆ ಸರ್. ಇದು ಬಾಯಿ ಸ್ವಲ್ಪ ಉದ್ದ ಇರುತ್ತೆ. ಬನ್ನಿ ಸರ್ ನೋಡೋಣ. ಇರೋ ಲಾಲ್ ಕಟ್ ನೋಡ್ಬೋದು ಸರ್ ನೀವು. ತುಂಬ ಒಳ್ಳೆ ಲಾಲ್ ಕಟ್ ಇರುತ್ತೆ. ಮೈ ಮೇಲೂ ನೋಡ್ಬೋದು, ತುಂಬ ಒಳ್ಳೆ ಲಾಲ್ ಕಟ್ ತುಂಬ ಚೆನ್ನಾಗಿರುತ್ತೆ. ಬಾಲ ಸ್ವಲ್ಪ ಅಗಲ ಇರುತ್ತೆ. ಕ್ವಾಲಿಟಿ ನೋಡೋಣ ಸರ್. ಗುಲ್ದಾರ್, ಹಳೇ ಗುಲ್ದಾರಗಳು ಏನು ಕ್ವಾಲಿಟಿ ಬರ್ತಾಯಿತ್ತು ಮೈ ಮೇಲೆ, ಅದೇ ಕಣ್ಣಲ್ಗೂ ತೋರಿಸ್ತಾ ಇರುತ್ತೆ. ಓಕೆ ಸರ್ ಏನು ಬೆಲೆ? ಒಂದು 2 ಆಗುತ್ತೆ ಸರ್ ಇದು. 2,000. 2,000 ಆಗುತ್ತೆ ಸರ್. ನೋಡಿ ಸರ್, ಮೈನ್ ವಿಷಯ ಒಂದು ತಿಳಿಸೋದೊಂದಿರುತ್ತೆ. ಲಾಸ್ಟ್ ಟೈಮ್ ಸ್ವಲ್ಪ ಅಕ್ಕಿಗಳು ಹಾಕಿದ್ದೆ. ಆವಾಗ ಮೈಸೂರಿಂದ ಒಂದು ಪಿಲಾಂಕ ಒಂದು ಗಂಡು ಕೇಳಿದ್ರು, ಧೂಮ ಗಂಡೊಂದು. ಫೇಕು ಸರ್ ಅದು. ಅಮೌಂಟ್ ಹಾಕಿದ್ದೀನಿ ಅಂತ ಒಂದು ಸ್ಕ್ರೀನ್ಶಾಟ್ ಒಂದು ಕಳಿಸಿದ್ದಾರೆ. ಬಟ್ ನೋಡಿದ್ರೆ ಅಮೌಂಟು ಬಂದಿಲ್ಲ. ಮತ್ತು ಅವ್ರು ಹೇಳಿದ್ರು, ಅಮೌಂಟ್ ಕಳಿಸ್ಬಿಟ್ಟಿದ್ದೀರಿ ಸರ್, ಸ್ವಲ್ಪ ಚೆಕ್ ಮಾಡಿ ಅಂತ. ನಾವು ಸುಮಾರು ಸರ್ ಏನಂದರೆ ಅವತ್ತಿನ ಕಂಡೀಷನ್ಗೆ ನಮ್ಮ ಅಕೌಂಟಲ್ಲಿ ಯಾವುದೋ ಅಮೌಂಟೇ ಇದ್ದಿಲ್ಲ. ಇದ್ದರೆ 100% ಅವ್ರು ರಿಟರ್ನ್ ಕಳಿಸ್ಬಿಡ್ತಾ ಇದ್ದೆ ನಾನು. ಅಮೌಂಟೇ ಬಂದಿರಲ್ಲ. ಸುಮ್ಮನೆ ಸುಳ್ಳು ಹೇಳಿ ಫೇಕ್ ಅಂತ ಸುಮಾರು ಕಳಿಸ್ತಾ ಇರ್ತಾರೆ. ಎಲ್ಲರೂ ಸ್ವಲ್ಪ ಹುಷಾರಾಗಿರಿ. ಯಾರೇ ಅಮೌಂಟ್ ಕಳಿಸಿದ್ರೇನು ಒಂದ್ಸರಿ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. ಅಮೌಂಟ್ ಬಿದ್ದಿದ್ರೆ ಮಾತ್ರ ಅವ್ರಿಗೆ ಪಾರ್ಸಲ್ ಕೊಡಿ, ಇಲ್ಲ ಬೇರೆ ಏನೋ ವಸ್ತು ತೊಗೊಂಡಾಗೆ ಚೆಕ್ ಮಾಡಿಕೊಂಡು ದಯವಿಟ್ಟು ಕೊಡಿ. ಈ ಥರ ಫೇಕು ಸುಮಾರು ಆಗ್ತಾಯಿದೆ. ಇದು 2ನೇ ಟೈಮ್ ಆಗಿದೆ. 2ನೇ ಟೈಮು. ಆದಷ್ಟು ಜನ ತುಂಬ ಹುಷಾರಾಗಿರಿ. ಯಾವುದೇ ಇವಾಗ ಪೇಮೆಂಟ್ ಹಾಕಿದ್ರೆ ಸ್ಕ್ರೀನ್ಶಾಟ್ ತೋರಿಸಿದ್ರೇನು ಫಸ್ಟ್ ನೀವು ಅಕೌಂಟ್ ಚೆಕ್ ಮಾಡಿ ಅಮೌಂಟ್ ಬಂದಿದೆಯಾ ಇಲ್ಲ ಅಂತ ನೋಡಿ, ಆಮೇಲೆ ಅಮೌಂಟು ನಿಮ್ದು ಏನಿದೆಯೋ ಆಮೇಲೆ ಕ್ಲಿಯರ್ ಮಾಡ್ಕೊಂಡು ಸರ್. ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತ ಬಯಸ್ತೀನಿ. ಆದಷ್ಟು ಬೇಗ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.